ಸ್ನೇಹಿತರೆ, ಐಪಿಎಲ್ 2025ರ ಫೈನಲ್ ಪಂದ್ಯವನ್ನು ಗೆದ್ದ ನಂತರ ಆರ್ಸಿಬಿ ತಂಡದ ದಿಗ್ಗಜ ಆಟಗಾರ ವಿರಾಟ್ ಕೊಹ್ಲಿ ಅವರು ಒಂದು ಶಾಕಿಂಗ್ ಬಹಿರಂಗಪಡಿಸಿದ್ದಾರೆ. ಅವರ ತಂಡದ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಹೇಗೆ ಅನ್ಯಾಯವಾಗಿ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರನ್ನು ನಾಟ್ ಔಟ್ ಆಗಿದ್ದರೂ ಔಟ್ ಮಾಡಿಸಿ ಆರ್ಸಿಬಿ ತಂಡಕ್ಕೆ ಫೈನಲ್ ಗೆಲುವನ್ನು ತಂದುಕೊಟ್ಟರು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಜಿತೇಶ್ ಶರ್ಮಾ ಮತ್ತು ಆರ್ಸಿಬಿ ತಂಡದ ಅನ್ಯಾಯದ ಬಗ್ಗೆ ಮುಚ್ಚಳ ತೆರೆದು ನೀಡಿದ ಹೇಳಿಕೆಯು ಕ್ರಿಕೆಟ್ ಪ್ರಪಂಚದಲ್ಲಿ ದೊಡ್ಡ ಕೋಲಾಹಲವನ್ನು ಉಂಟುಮಾಡಿದೆ. ಅವರ ಈ ಆಶ್ಚರ್ಯಕರ ಹೇಳಿಕೆಯ ಸಂಪೂರ್ಣ ವಿಡಿಯೋವನ್ನು ನಾವು ನಿಮಗೆ ತೋರಿಸಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ನಿಜವಾಗಿಯೂ ಆರ್ಸಿಬಿ ಮತ್ತು ಪಂಜಾಬ್ ನಡುವಿನ ಫೈನಲ್ ಪಂದ್ಯವನ್ನು ಮತ್ತೆ ಆಡಿಸಬೇಕಾ? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರ ವಿಕೆಟ್ ಬಗ್ಗೆ ಬಹಿರಂಗಪಡಿಸುತ್ತಾ ವಿರಾಟ್ ಕೊಹ್ಲಿ ಹೇಳಿದರು, ನೋಡಿ, ಐಪಿಎಲ್ ಟ್ರೋಫಿ ಗೆಲ್ಲುವುದು ಪ್ರತಿ ಆಟಗಾರ ಮತ್ತು ತಂಡದ ಕನಸು. ಆರ್ಸಿಬಿ ತಂಡಕ್ಕೆ ಈ ಗೆಲುವು ಬಹಳ ವರ್ಷಗಳ ಕಾಯುವಿಕೆಯ ನಂತರ ಬಂದಿದೆ ಮತ್ತು ಇದು ನಮಗೆ ಬಹಳ ಮಹತ್ವದ್ದಾಗಿದೆ. ಆದರೆ ನಾನು ಇದನ್ನು ಒಪ್ಪಿಕೊಳ್ಳುತ್ತೇನೆ. ಐಪಿಎಲ್ 2025ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ತೋರಿಸಿದ ಪ್ರದರ್ಶನ ಪ್ರಶಂಸನೀಯವಾಗಿತ್ತು. ಅವರ ತಂಡವು ಸಂಪೂರ್ಣ ಟೂರ್ನಮೆಂಟ್ನಲ್ಲಿ ಅದ್ಭುತವಾಗಿ ಆಡಿದೆ. ವಿಶೇಷವಾಗಿ ಶ್ರೇಯಸ್ ಅಯ್ಯರ್ ಅವರು ತಮ್ಮ ನಾಯಕತ್ವ ಮತ್ತು ಬ್ಯಾಟಿಂಗ್ ಮೂಲಕ ತಾವು ಒಬ್ಬ ಅಸಾಧಾರಣ ನಾಯಕ ಹಾಗೂ ಆಟಗಾರ ಎಂದು ಸಾಬೀತುಪಡಿಸಿದ್ದಾರೆ. ಅವರ ತಂಡ ಪ್ರತಿ ಸೀಸನ್ನಲ್ಲಿ ಟೇಬಲ್ನ ಕೆಳಭಾಗದಲ್ಲೇ ಇರುತ್ತಿತ್ತು, ಆದರೆ ಈ ಬಾರಿ ಅವರು ಎಲ್ಲರನ್ನೂ ಆಶ್ಚರ್ಯಗೊಳಿಸಿ ಫೈನಲ್ ವರೆಗೆ ತಲುಪಿದ್ದಾರೆ. ನನಗೆ ಸಂಪೂರ್ಣ ನಂಬಿಕೆ ಇತ್ತು ಫೈನಲ್ನಲ್ಲಿ ಪಂಜಾಬ್ ಸುಲಭವಾಗಿ ನಮ್ಮನ್ನು ಸೋಲಿಸಬಹುದೆಂದು, ಏಕೆಂದರೆ ಅವರ ತಂಡದಲ್ಲಿ ಆ ತರಹದ ಹುರುಪು ಮತ್ತು ಶಕ್ತಿ ಇತ್ತು. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ಗೆ ಬಂದಾಗ ನಮ್ಮ ಸಂಪೂರ್ಣ ತಂಡದಲ್ಲಿ ಒಂದು ಭೇವಿತ್ತು. ನಾನು ಮೈದಾನದಲ್ಲಿದ್ದೆ ಮತ್ತು ನಾನು ಸ್ಪಷ್ಟವಾಗಿ ನೋಡಿದೆ, ಅವರ ಬ್ಯಾಟ್ನಿಂದ ಚೆಂಡು ಸ್ಪರ್ಶಿಸಿರಲಿಲ್ಲ. ಆದರೆ ನಮ್ಮ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಜೋರಾಗಿ ಅಪೀಲ್ ಮಾಡಿದರು ಮತ್ತು ಫೀಲ್ಡ್ ಅಂಪೈರ್ ಅವರೊಂದಿಗೆ ಸೇರಿ ತಪ್ಪು ನಿರ್ಧಾರ ಕೊಟ್ಟು ಅಯ್ಯರ್ ಅವರನ್ನು ಔಟ್ ಮಾಡಿದರು. ಈ ನಿರ್ಧಾರ ಸಂಪೂರ್ಣ ತಪ್ಪಾಗಿತ್ತು. ನಾನು ನಮ್ಮ ತಂಡ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದೆ ಎಂದು ಹೇಳುತ್ತಿಲ್ಲ, ಆದರೆ ಅಂಪೈರ್ನ ಒಂದು ತಪ್ಪು ಈ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಶ್ರೇಯಸ್ ಅಯ್ಯರ್ ನಾಟ್ ಔಟ್ ಆಗಿದ್ದರು ಮತ್ತು ಅವರು ಕ್ರೀಜ್ನಲ್ಲಿ ಉಳಿದಿದ್ದರೆ ಪಂದ್ಯದ ಫಲಿತಾಂಶ ಬೇರೆ ರೀತಿಯಲ್ಲಿ ಇರಬಹುದಿತ್ತು. ಈ ತಪ್ಪು ಪಂಜಾಬ್ ತಂಡದೊಂದಿಗೆ ಅನ್ಯಾಯವಾಗಿದೆ ಎಂದು ನನಗೆ ಅನಿಸುತ್ತದೆ. ನಾನು ಪಂಜಾಬ್ ಕಿಂಗ್ಸ್ ಮತ್ತು ಅವರ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾಗಿ ಕ್ಷಮೆ ಕೋರುತ್ತೇನೆ. ನಮಗೆ ನಮ್ಮ ಗೆಲುವನ್ನು ಆನಂದಿಸುವ ಹಕ್ಕಿದೆ, ಆದರೆ ಈ ಗೆಲುವು ಯಾವುದೇ ತಂಡದೊಂದಿಗೆ ಅನ್ಯಾಯವಾದ ರೀತಿಯಲ್ಲಿ ಬರಬಾರದಿತ್ತು ಎಂದರು. ವಿರಾಟ್ ಕೊಹ್ಲಿ ಅವರ ಈ ಹೇಳಿಕೆಯು ಕ್ರಿಕೆಟ್ ಪ್ರಪಂಚದಲ್ಲಿ ಬಿರುಕು ಬೀಳಿಸಿದೆ. ಇದನ್ನು ನೋಡಿದ ನಂತರ ಪಂಜಾಬ್ ಕಿಂಗ್ಸ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿಸಿಐಗೆ ಫೈನಲ್ ಪಂದ್ಯವನ್ನು ಮತ್ತೆ ಆಡಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಅನ್ಯಾಯ ಮಾಡಿ ಈ ಫೈನಲ್ ಗೆದ್ದಿದೆಯೇ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.